ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಇವತ್ತು ರೆಸ್ಟ್ ತಗೊಳ್ಳೋಣ ಅಂತ ರೂಮಲ್ಲಿ ಇದ್ದೀನಿ. ನೆನ್ನೆನೂ ಅದೇ ಆಯಿತು. ನೆನ್ನೆ ರಾತ್ರಿ ಬಂತು ಹಂಗೆ ಮಲ್ಕೊಬಿಟ್ಟೆ. ಫುಲ್ಲು ಸೆಕೆ ಇದ್ದರೂ ಕಂಬಳಿ ಹಾಕ್ಕೊಂಡು, ಕಂಬಳಿ ಹೇಳ್ತಾರೆ ಏನು ಹೇಳ್ತಾರೆ ಕನ್ನಡದಲ್ಲಿ ರಗ್ ಅಂತಾರೆ, ನನಗೆ ಗೊತ್ತಿಲ್ಲ. ಸೊ ಅದು ಹಾಕೊಂಡು ಮಲ್ಕೊಬಿಟ್ಟೆ. ಫುಲ್ಲು ಬೆವರೆಲ್ಲ ಹಿಡಿತಾ ಇತ್ತು. ಯಾವ ನಿದ್ರೆ ಬಂತು ನನಗೂ ಗೊತ್ತಾಗಿಲ್ಲ. ಬೆಳಗ್ಗೆ ಇದ್ದಂಗೆ ಸ್ವಲ್ಪ ಜ್ವರ ಕಮ್ಮಿ ಇದ್ದಂಗೆ ಅನಿಸ್ತು. ಇವಾಗ ಮತ್ತೆ ಸೆಕೆ ಬಂದಂಗೆ ಜ್ವರ ಬಂದಂಗೆ ಅನಿಸುತ್ತೆ. ಶೀತನೂ ಇದೆ, ಏನು ಕಮ್ಮಿ ಏನಾಗಿಲ್ಲ. ಏನಪ್ಪ ಟ್ಯಾಬ್ಲೆಟ್ಸ್ ಇನ್ನೂ ತಗೊಂಡಿಲ್ಲ. ಟ್ಯಾಬ್ಲೆಟ್ ಯಾವ್ದು ತೆಗ್ದಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಟ್ಯಾಬ್ಲೆಟ್ ತಿನ್ನೋಕ್ಕಿಂತ ಜಾಸ್ತಿ ಜ್ಯೂಸ್ ಕುಡಿಬೇಕು, ಅದು ತಿನ್ನಬೇಕು. ಅಂದರೆ ಕೋಲ್ಡ್ ಐಟಮ್ಸ್ ತಿನ್ನೋಕೆ ಆಸೆ ಆಗ್ತಿದೆ. ಲೈಕ್ ಅಂದರೆ ಜ್ಯೂಸು, ಐಸ್ ಕ್ರೀಮು, ಕಲ್ಲಂಗಡಿ, ಆ ಥರ ಹಣ್ಣೇನಾದರೂ ಅದರ ವಾಟರ್ ಇರೋವಂಥದ್ದು, ಸ್ವಲ್ಪ ಕೋಲ್ಡ್ ಆಗಿರೋವಂಥ ಐಟಮ್ಸ್ ತಿನ್ನೋಕ್ಕೆ ಆಸೆ ಆಗ್ತಾಯಿದೆ. ಅಯ್ಯೋ ಇದೇನಾಯ್ತು ಗುರು, ನನ್ನ ಫ್ರೆಂಡ್ ಸ್ಕ್ರೀನೇ ಬರ್ತಾ ಇಲ್ವಲ್ಲಪ್ಪ. ಯಾರಿಗೆ ಗೊತ್ತು ಇಶ್ಯೂ ಯಾವಾಗ ಬರುತ್ತೆ. ಇವತ್ತು ನನ್ನ ದಿನಾನೇ ಸೇರಿಲ್ವಾ, ಬೆಳಿಗ್ಗೆಯಿಂದನೇ ಸ್ವಲ್ಪ ತಲೆ ಬಿಸಿ ಆಯ್ತಲ್ಲಪ್ಪ. ನೋಡಿ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಬೇಕು ತಲೆ. ಇನ್ನೂ ಅದು ನೆನ್ನೆ ಮಾಡಿರೋದು ಇನ್ನೂ ಇವಾಗಲೂ ಪೇಯ್ನ್ ಇದೆ. ಸ್ವಲ್ಪ ಒಂದು 10-20 ನಿಮಿಷ ಬೇಗನೆ ಹೋಗ್ಬೇಕು ಆಫೀಸ್ಗೆ. ಸೀನ್ ಏನಂತ ನಾನು ಹೇಳೋಕ್ಕೆ ಮನಸ್ಸಿಲ್ಲ. ಬಟ್ ಇನ್ನು ಈ ಬ್ಲಾಗ್ನ ನಾನು ನೋಡೋಕೆ ನನಗೆ ಗೊತ್ತಾಗತ್ತೇನೋ. ಕಳ್ತನ ಮಾಡಿಬಿಟ್ಟವ್ರೆ ಇವಾಗ. ಅಂದರೆ ಜಸ್ಟ್ ಕ್ಲೂ ಕೊಡ್ತಾಯಿದ್ದೀನಿ ನಿಮ್ಗೆ ಅಷ್ಟು ಇದೆ ಗೊತ್ತಾಗಲ್ಲ ಏನಾಗಿದೆ ಅಂತ. ನೋಡೋಣ ಏನಾಗುತ್ತೋ. ಇವಾಗ ನಾಳೆ ವೀಕ್ ಆಫ್ ಇತ್ತು, ಅದು ಕ್ಯಾನ್ಸಲು. ನೋಡೋಣ, ಸರ್ಗೇನೆ ಕಾಲ್ ಮಾಡ್ತೀನಿ. ನಿಮಗೆ ಲೈವಲ್ಲೇ ಮಾತಾಡೋಣ ಇಬ್ಬರು. ಸರ್ಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡೋದ ಏನು ಮಾಡೋದು ನೋಡೋಣ. ಇವಾಗಷ್ಟೇ ಫ್ಯಾನ್ ಆನ್ ಮಾಡಿರೋದು, ಇಷ್ಟೊತ್ತು ಆನ್ ಮಾಡಿಲ್ಲ. ಸೆಕೆ ಇರಲಿ ಅಂತ ಬಿಟ್ಟೆ, ಬಟ್ ಸೆಕೆ ಇದ್ದಷ್ಟು ಇನ್ನೂ ಇದಾಗ್ತಾಯಿದೆ. ಫ್ಯಾನ್ ಆನ್ ಮಾಡಿರುವಾಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾಯಿದೆ. ಆದರೆ ಫ್ಯಾನ್ ಆನ್ ಮಾಡಿದ್ರೆ ಶೀತ ಜಾಸ್ತಿ ಆಗುತ್ತೆ. ಒಂದು ಮೇಂಟೈನ್ ಮಾಡೋದಕ್ಕೆ ಇನ್ನೊಂದು ಬಿಡಬೇಕು. ಸುಮ್ಮನೆ ಎಂತೆಲ್ಲ ವ್ಲಾಗ್ ಮಾಡಿಸ್ಬೇಡ. ಅಲ್ಲೋದ್ರು ಇವತ್ತೇನು ಒಳ್ಳೆ ವ್ಲಾಗ್ ಇಲ್ಲ. ನಾನು ಇವಾಗಲೇ ಹೇಳ್ಬಿಡ್ತೀನಿ, ಯಾರು ನೋಡೋದಿಲ್ಲ ಇಲ್ಲಿಂದ ಸ್ಕಿಪ್ ಮಾಡಿಬಿಡಿ, ಎಲ್ಲ ನೋಡಲೇಬೇಡಿ ಇವತ್ತಿನ ವ್ಲಾಗು. ಬೇರೆ ವ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗೋದು ನೋಡಿ, ಬಟ್ ಇವತ್ತು ನೋಡಲೇಬೇಡಿ. ಅಂಥದ್ದೇನು ಮಾಡಲ್ಲ. ನನಗೂ ಗೊತ್ತು ನಾನು ಕಂಟೆಂಟ್ ಮಾಡ್ತಾ ಇರೋದೇನು ಯೂಸ್ಫುಲ್ ಇಲ್ಲ ಅಂತ. ಇವತ್ತಿಂದ ಹೆಂಗಿದೆ ಚಾನಲ್ ಅಪ್ಡೇಟು 4 ವ್ಯೂಸ್ ಬಂದಿದೆ ಅಷ್ಟೇ. ಕಾಲ್ ಮಾಡೋದಕ್ಕೆ ನೋಡಿ ಎಷ್ಟೊತ್ತು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಿದಾಗ ಇದು ಹೋಗ್ಬಿಡ್ತು. ಬನ್ನಿ ಇವಾಗ ಇದನ್ನು ಓಪನ್ ಮಾಡಿ ಸ್ವಲ್ಪ ಯೂಸ್ ಮಾಡೋಣ. ಡೈಲಿ ಯೂಸ್ ಮಾಡಬೇಕಾ ಹೆಂಗೆ ನನಗೂ ಗೊತ್ತಿಲ್ಲ. ಸ್ವಲ್ಪ ಮತ್ತೆ ನೋಡೋಣ, ನಾಳೆ ಇನ್ಸ್ಟ್ರಕ್ಷನ್ ಎಲ್ಲ ಸ್ವಲ್ಪ ನೋಡಿ. ನನ್ನ ಮಗ ಸುಮ್ಮನೆ ಮೊಟ್ಟೆ ಹೊಡ್ಸೋದು ಯಾವಾಗ ಅಂತ ನೋಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇಲ್ಲಿ ಮಾಡಿದ್ರೆ ಚೆನ್ನಾಗಿಲ್ಲ. ಯಾಕಂದರೆ ಇಲ್ಲಿ ಒಂದು ನಿಮಿಷ ಶೀತ ನನ್ನ ಮಗ. ನೆನ್ನೆದು ಸೇರಿ ಇವತ್ತು ಪೇಯ್ನ್ ಆಗ್ತಿದೆ ಅನ್ಕೋತೀನಿ ನಾನು. ಈ ಶೀತ ಜ್ವರ ಇರೋವಾಗ ಇದನ್ನ ಮಾಡಿದ್ರೆ ಇನ್ನೂ ಹೆವಿ ನೋವಾಗುತ್ತೆ. ಫಸ್ಟ್ಲೇ ಬಾಡಿ ಪೇನ್ ಇರುತ್ತಲ್ವ. ನನ್ನ ಪ್ರಕಾರ ಶೀತ ಜ್ವರ ಕಮ್ಮಿ ಆದಮೇಲೆ ಎಂದು ಕಂಟಿನ್ಯೂ ಮಾಡಬೇಕು. ಅಯ್ಯೋ ಏರ್ ನಿಂತಲ್ಲಿ ನಿಲ್ಲೋದು ಇಲ್ಲ ಅನ್ನತ್ತೆ. ಜಾಸ್ತಿ ಬೇಡ ಅನ್ಕೋತೀನಿ ನಾನು. ಯಾಕಂದರೆ ಈ ಜ್ವರ ಜಾಸ್ತಿ ಆಗುತ್ತೆ. ಇವರು ಪೇಯ್ನ್ ಆದರೆ ಯಾವ ಥರ ಇಲ್ಲೆಲ್ಲ ನೋಡಿದ್ದೆ. ಅಯ್ಯೋ ಹಾಗಾಗಿ ಬೇಡ. ನನಗೆ ಬಿಯರ್ಡ್ ಅಂದರೆ ಇಷ್ಟ ಆಗಲ್ಲ. ನನ್ನ ಕೂದಲು ಎಲ್ಲ ಸಿಗಾಕೊಳ್ಳುತ್ತೆ. ಸಾಕು, ಇವತ್ತಿಗೆ ಸಾಕಂತ ಖುಷಿ. ಇಲ್ಲಿ ಸ್ವಲ್ಪ ವಿಡಿಯೋ ಆಫ್ ಮಾಡಿದ್ರೆ ಸ್ವಲ್ಪ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಮಾಡ್ಬೋದು. ಗೈಸ್ ಇವತ್ತು 8 ನಿಮಿಷ ಒಳಗೆ ಆಗಲ್ಲ ಅನ್ಕೋತೀನಿ. ಏನು ಮಾಡಲು, ಆನ್ ಮಾಡಿದ ತಕ್ಷಣ 8 ನಿಮಿಷ ಮಾಡಬೇಡ ಅಂತ ಅನ್ಸುತ್ತೆ. ಆಲ್ರೆಡಿ ಒಂದು 3 ನಿಮಿಷ ಆಗಿರುತ್ತೆ. ಇನ್ನು 5 ನಿಮಿಷ ಆ ಕಡೆ ಅಂತ ತೋರಿಸೋದೇ ಆಗಿಬಿಡುತ್ತೆ. ಏನಂತ ಇವಾಗ ಹೊರಗಡೆ ಹೋಗೋಣ ಅಂತಿದೆ. ನಾನು ಇವಾಗ ಸ್ವಲ್ಪ ಜ್ಯೂಸೇ ಕುಡಿಬೇಕು ಅಂತ ಅನಿಸ್ತಾ ಇದೆ. ಏನು ಮಾಡಿ
ಅಟ್ಲೀಸ್ಟು ವಾಟರ್ ಮೆಲನ್ ಆದರೂ ತಿಂದರೆ ಚೆನ್ನಾಗಾಗಿರ್ಬೋದಾ ಶೀತನ. ಅಯ್ಯೋ ಎಲ್ಲ ಅಂದರೆ ಜ್ವರ ಇಲ್ವಲ್ಲ ತಿನ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೈಮು 4 ಗಂಟೆ ಆಗಿಬಿಟ್ಟಿದೆ. ಅದು ತಿನ್ನಬೇಕಂದ್ರೆ ಅಷ್ಟು ದೂರ ಹೋಗ್ಬೇಕಲ್ಲ ಅವರು. ಬಿಸಿಲಲ್ಲಿ ನಡ್ಕೊಂಡೋಗಿ ಬರೋದೇ ದೊಡ್ಡ ತಲೆ ಬಿಸಿ. ಇನ್ನು ಹತ್ರ ಅಂದರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಅಂಗಡಿ ಇದೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಏನು ಹೇಳಿದ್ರೆ ಶೀತ ಎಂಜಾಯ್ ಮಾಡಿ ಅಂತಲೇ ಹೇಳ್ತಾ ಇದ್ದೆ. ನನಗೆ ಎಂಜಾಯ್ ಮಾಡಿ ಏನೆಂದರೆ ವೀಕ್ ಆಫ್ ಇಲ್ಲಲ್ಲ, ನಾಳೆ ವೀಕ್ ಆಫ್ ಇದೆ ಅಂತಲೂ ಗೊತ್ತಿಲ್ವಲ್ಲ. ಕನ್ಫ್ಯೂಸ್ ಆಗಿದೆ, ನನ್ನ ಲೈಫ್ ಕಥೆನೇ ಗೊತ್ತಿಲ್ಲ. ತುಂಬ ಜನ ಎಲ್ಲೆಲ್ಲ ಅವ್ರು ಡಿಸ್ಕಷನ್ ತಗೋತಾರೆ, ನಾನು ಏನು ಮಾಡ್ತಾ ಇದ್ದೀನಿ. ಇಷ್ಟು ಉದ್ದ ಇದೆ. ಫಸ್ಟಲ್ಲಿ ಹಿಂಗೆ ಮಾಡಿರ್ತಿದ್ದೆ ನಾನು, ಹಿಂಗೆ ಈ ಥರ ಅಂದರೆ ಹಿಂಗೆ ಬರುತ್ತೆ ನಾನು ಹೇರ್ ಸ್ಟೈಲ್. ರಾಮ ಈ ಹೇರ್ ಸ್ಟೈಲ್ ಮಾಡೋಷ್ಟಲ್ಲ ಇದಾಗಿಬಿಡತ್ತಲ್ಲ ಟೈಮ್. ಎಡಿಟಿಂಗ್ ಮಾಡೋದೇ ಸ್ವಲ್ಪ ತಲೆ ಬಿಸಿ. ನೈಟೇ ಮಾಡೋದು. ಇವಾಗ ಜಸ್ಟ್ ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡು ನೈಟ್ ಬಂದು ಎಡಿಟ್ ಮಾಡೋದು. ಇವ್ರ ಬೆಡ್ ಯಾಕೆ ಹೈಟ್ ಕಾಣಿಸುತ್ತೆ? ಹೌದು ಗುರು, ಇವ್ರದ್ದು ಹೈಟ್ ಐತೆ ನೋಡಿ. ಇದೆಲ್ಲ ಒಂದೇ ಥರ ಇದೆ, ಇದು ಮಾತ್ರ ಚೇಂಜ್ ಐತೆ. ನಮ್ಮದು ಕೆಳಗಡೆ ಇದು ಸ್ವಲ್ಪ ಹೈಟ್ ಜಾಸ್ತಿ. ನಾನು ಯಾವಾಗ ನೋಡಿದ್ರೆ ಇವ್ರು ಯಾಕೆ ಹೈಟಲ್ಲಿದ್ದಾರ, ಇಲ್ಲ ನನಗೆ ಹಿಂಗೆ ಅನ್ಸೋದ ಅಂತ ಅನಿಸ್ತಿತ್ತು. ಇವಾಗ ನೋಡಿದ್ರೆ ರಿಯಾಲಿಟಿ ಗೊತ್ತಾಗಿರೋದು. ಇದು ಅದು ಇದು ಮೂರು ಒಂದೇ ಸೇಮ್ ಐತೆ. ಇದು 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 ಅದು ಬೇರೆನೇ ಕತೆ. ಅದರದ್ದು ಹೈಟ್ ಜಾಸ್ತಿ. ಅದು ಹಂಗೆ ಸೀನು. ಏನು ಮಾಡೋಣ ಗುರು, ಹೊರಗಡೆ ಹೋಗೋದ. ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ 8 ನಿಮಿಷ ಮಾಡಬೇಕಾ? ಅದೇನು ಮಾಡಲೇಬೇಕಂತೇನಿಲ್ಲ, ಅದು ಸ್ವಲ್ಪ OCD ಆಗಿಬಿಡುತ್ತೆ. ಇವತ್ತು ಬೇಗನೆ ಎಂಡ್ ಮಾಡ್ತೀನಿ. ತಮ್ಮನೇಲಿ ಇದೀನಿ ಯಾಕಣ್ಣ. ಏನು ಗುರು ಇದು ಇಷ್ಟು ಉದ್ದ ಇದೆ ಅಂತ ಇವಾಗ ಗೊತ್ತಾಗುತ್ತೆ ನೋಡಿ. ಇಲ್ಲೇನೋ ಬಂದ್ಬಿಡ್ತಲ್ಲ ನೋಡಿ, ಜಸ್ಟ್ ಇವಾಗ ಉದ್ದ ಗೊತ್ತಾಗತ್ತೆ. ಇಷ್ಟು ಇದೈತೆ ಗುರು, ನೋಡಿದ್ರೆ ಏನೂ ಇಲ್ಲ ಅನ್ಸುತ್ತೆ, ಬಟ್ ಉದ್ದ ಎಷ್ಟಿದೆ ನೋಡಿ. ಫೋಟೋದಾಗ ಕೊಡ್ತೀನಿ ತಮ್ಮನೇಲಿಗೆ. ನಿಲ್ಲಿ ವಿಡಿಯೋ ಎಂಡ್ ಮಾಡಿ ಮತ್ತೆ ತಗೋಬೋದು. ಮಕ್ಕಳ ಆಟ ಬಂದ್ಬಿಡುತ್ತಲ್ಲ ಒಂದು. ಏನಿದು ಇಷ್ಟುದ ಯಾಕೆ ಬಿಟ್ಕೊಂಡಿದ್ದೀನಿ ಅಂದರೆ ಅದೊಂದು ಹೇರ್ ಸ್ಟೈಲ್ಗಾಗಿ. ಅದೊಂದು ಸಲ ಅದಕ್ಕೂ ದುಡ್ಡು ಕೊಡಬೇಕಾ? ಚೆನ್ನಾಗಿ ಆಗೋಗೋತಿದ್ರೆ. ಸೊ ಏನು ಮಾಡೋದು, ಇವಾಗ ಹೊರಗಡೆ ಹೋಗೋಣ ಅಂತ ಇದ್ದೀನಿ. ಆದರೆ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಹೋಗೋದು ಜ್ಯೂಸು ಇಲ್ಲ ಜ್ವರ ಶೀತ ಇಟ್ಕೊಂಡು ಜ್ಯೂಸ್ ಕುಡಿತೀನಿ. ನಾನು ತುಂಬ ಟೈಮನ್ನ ನೋಡಿದ್ದೀನಿ. ನನಗೆ ಶೀತ ಜ್ವರ ಬಂದಾಗ ಅಂಥದ್ದು ಕುಡಿಬೇಕು ಇಂಥದ್ದು ಅಂದರೆ ಕೋಲ್ಡ್ ಜಾಸ್ತಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ಮನಸ್ಸಾಗುತ್ತೆ. ಅದು ಕುಡಿದ ಮೇಲೆ ಆ್ಯಕ್ಚುಲಿ ಜಾಸ್ತಿನೇ ಆಗೋದು ಮೋಸ್ಟ್ ಆಫ್ ದಿ ಟೈಮ್. ಬಟ್ ಅದೊಂದು ವಾಡಿಕೆ ಇದೆಯಲ್ಲ, ಅದು ವಾಡಿಕೆ ಅಂತಾರೆ ಏನಂತಾರೆ ಕೆಲವೊಬ್ಬರು ಆ ಥರ ಹೇಳ್ತಾರೆ. ಕೋಲ್ಡ್ ಇರೋ ಟೈಮಲ್ಲಿ ಕೋಲ್ಡ್ ಕುಡಿದ್ರೆ ಕೋಲ್ಡ್ ಕಮ್ಮಿ ಆಗುತ್ತೆ, ಶೀತ ಕಮ್ಮಿ ಆಗುತ್ತೆ ಅಂತ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಶೂ ಎಲ್ಲ ನೋಡಿ ವಾಶ್ ಮಾಡಿ ಇಟ್ಟಿದ್ದೆ. ಬಟ್ ಅವತ್ತು ಮಳೆ ಹೊಡೆದೆಲ್ಲ ಸರಿ ವಾಶ್ ಆಗಿರೋದೆಲ್ಲ ನಾಳೆ ಇದಾಗ್ಬಿಟ್ಟಿದೆ, ಖರಾಬಾಗ್ಬಿಟ್ಟಿದೆ. ನಂದು 3 ಜೊತೆ ಶೂ ನೋಡಿ. ಇದು ಕಾಲೇಜ್ ಟೈಮಲ್ಲಿರೋ ಇಟ್ಕೊಂಡಿದ್ದು, ಅದು ಕಾಲೇಜ್ ಟೈಮಲ್ಲಿ. ಬಟ್ ಅದು ಹಾಕೇ ಇಲ್ಲ ನಾನು ಜಾಸ್ತಿ. ಕಾಲೇಜ್ ಇದೆ ಜಾಸ್ತಿ ಹಾಕಿರೋದು. ಇದನ್ನು ಬಿಟ್ಟರೆ ಇದಕ್ಕಿಂತ ಮುಂಚೆ ಲ್ಯಾನ್ಸರ ಅದೇ
ಇದು ಇಲ್ಲಿ ಬಂದು ತಗೊಂಡಿರೋದು, ಅದು ಕೂಡ ಇಲ್ಲಿ ತಗೊಂಡಿರೋದು ಚಿಕ್ಕಪೇಟೆಯಲ್ಲಿ. ಓಕೆ, ಜಾಸ್ತಿ ಆಗುತ್ತೆ ಒಳಗು. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾನು ಹಿಂಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನಾಳೆವರೆಗಾದ್ರೂ ನನ್ನ ಶೀತ ಇದೆಲ್ಲ ಸ್ವಲ್ಪ ಕಮ್ಮಿ ಆಗಲಿ, ಓಕೆನಾ? ಟೇಕ್ ಕೇರ್, ಬಾಯ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.